ಮತ್ತೆ ನನ್ನ ಸಚಿವನಾಗಿ ರಾಜ್ಯ ಮಟ್ಟದಲ್ಲಿ ಕೆಲಸ ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಅದಕ್ಕೆ ನಾನು ವಿಶೇಷವಾಗಿ ಎಲ್ಲ ನಮ್ಮ ವರಿಷ್ಠರಿಗೆ ಡೆಲ್ಲಿಯಲ್ಲಿ ಇರ್ತಕ್ಕಂಥವ್ರು ಇರ್ಬೋದು ಮತ್ತು ಎಲ್ಲರಿಗೂ ಕೂಡ ಅದರಲ್ಲಿ ವಿಶೇಷವಾಗಿ ಇಷ್ಟು ದಿವಸ ನನಗೆ ಸಿದ್ದರಾಮಯ್ಯ ಸಾಹೇಬರು ಅವ್ರ ಮಂತ್ರಿಮಂಡಲದಲ್ಲಿ ಒಂದು ಭಾಳ ದೊಡ್ಡ ಇಲಾಖೆಯನ್ನು ಕೊಟ್ಟು ನನಗೆ ಒಳ್ಳೆಯ ಕೆಲಸವನ್ನು ನಿರ್ವಹಣೆ ಮಾಡೋದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಮತ್ತು ಅದೇ ರೀತಿ ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಸಾಹೇಬರು, ಯಾಕೆಂದರೆ ಡಿ ಕೆ ಶಿವಕುಮಾರ್ ಸಾಹೇಬರು ಅಂದರೆ ನಮಗೆ ಒಂದು ಸ್ವಲ್ಪ ಅಣ್ಣನ ಸಮಾನ. ಅದು ಮುಂಚೆಯಿಂದನೂ ಕೂಡ ಶಿವಮೊಗ್ಗಕ್ಕೆ ಅವರಿಗೆ ಬಾಂಧವ್ಯ ಏನು ಅಂದರೆ ಬಂಗಾರಪ್ಪಾಜಿಯವರಿಗೆ ಅವರಿಗೆ ಇರ್ತಕ್ಕಂಥ ಬಾಂಧವ್ಯ. ಆ ವಿಶ್ವಾಸವನ್ನು ಇವತ್ತು ಅವರಡಿಗೂ ಕೂಡ ನಾವು ಕೆಲಸ ಮಾಡಲಿಕ್ಕೆ ಇವತ್ತು ಮಾನ್ಯ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಡಿ ಕೆ ಶಿವಕುಮಾರ್ ಸಾಹೇಬರು ನನಗೆ ಮಾಡಿಕೊಟ್ಟಿದ್ದಾರೆ. ಮತ್ತು ನಾನು ವಿಶೇಷವಾಗಿ ಶಿವಮೊಗ್ಗ ಜಿಲ್ಲೆಯ ಎಲ್ಲ ನಮ್ಮ ಅಧ್ಯಕ್ಷರಿಂದ ಹಿಡಿದು ಎಲ್ಲ ನಮ್ಮ ಮುಖಂಡರಿಗೆ ನಾನು ಧನ್ಯವಾದಗಳನ್ನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಈ 3 ವರ್ಷದೊಳಗೆ ಸಾಕಷ್ಟು ಕೆಲಸ ಕಾರ್ಯಗಳನ್ನು ನಾವೆಲ್ಲರೂ ಕೂಡ ಒಗ್ಗಟ್ಟಾಗಿ ಪಕ್ಷದ ಸಂಘಟನೆ ಒಂದು ಭಾಗ ಆದರೆ ಕೆಲಸದಲ್ಲೂ ಕೂಡ ಅವರಿಗೆ ಸಹಕಾರವನ್ನು ಮಾಡ್ತಕ್ಕಂಥದ್ದು, ನನಗೆ ಮಾರ್ಗದರ್ಶನವನ್ನು ಕೂಡ ಸಾಕಷ್ಟು ಜನರು ಕೊಟ್ಟಿದ್ದಾರೆ. ನಾನು ನನ್ನ ಸೊರಬ ಕ್ಷೇತ್ರದ ಜನರಿಗೆ ನಾನು ಧನ್ಯವಾದಗಳನ್ನು ಹೇಳಬೇಕು. ಯಾಕೆಂದರೆ ಅವ್ರಿಗೆ ನಮ್ಮನ್ನು ವಿಧಾನಸಭೆಗೆ ಕಳಿಸ್ಲಿಲ್ಲ ಅಂದರೆ ಈ ಅವಕಾಶಗಳು ಸಿಗೋದಿಲ್ಲ. ನಾನು ಅದಕ್ಕೆ ಭಾಳ ಸಂತೋಷ ಇಟ್ಟಿದ್ದಾರೆ. ಭಾಳ ಒಳ್ಳೆ ರೀತಿಯಲ್ಲಿ 3 ವರ್ಷ ನಾನು ಕೆಲಸವನ್ನು ಮಾಡಿಕೊಂಡು ಮತ್ತೆ ಈಗ ಮುಂದೆ ಕೆಲಸವನ್ನು ಮಾಡಲಿಕ್ಕೆ ನಾನು ಇಷ್ಟೇ ಹೇಳೋದು, ಏನು ವಿಶ್ವಾಸವನ್ನು ಕೊಟ್ಟಿದ್ದಾರೆ ಶಿವಮೊಗ್ಗ ಜಿಲ್ಲೆಯ ಸಂಪೂರ್ಣವಾಗಿ ನಮ್ಮ ಪಕ್ಷ ಇರ್ಬೋದು ಮತ್ತು ಸಾಮಾನ್ಯ ಜನರ ಒಂದು ಕಷ್ಟ ಸುಖಕ್ಕೆ ನಮ್ಮ ಸರ್ಕಾರ ಯಾವತ್ತೂ ಕೂಡ ಅವ್ರಿಗೆ ಸ್ಪಂದನೆ ಮಾಡ್ತದೆ. ಅದು ಇನ್ನೂ ಕೂಡ ಹೆಚ್ಚು ಒತ್ತನ್ನು ಕೊಡ್ತಕ್ಕಂಥದ್ದು ಕೆಲಸವನ್ನು ನಾನು ಮಾಡ್ತೇನೆ. ಇಲ್ಲ ನಾನು ಏನಿಲ್ಲ, ಈಗ ಲಾಸ್ಟ್ ಮಂಡೇ ನಾವೆಲ್ಲ ಸೋಮವಾರ ನಾವು ತೊಗೊಂಡಿದ್ದೀವಿ. 5 ದಿವಸ ಆಯಿತು ಇವತ್ತಿಗೆ. ಕೆಲವು ವಿಚಾರಗಳನ್ನು ಮಾಧ್ಯಮದಲ್ಲಿ ನೀವು ಕೂಡ ತೋರಿಸ್ತಾ ಇದ್ದೇನೆ. ನಾನು ಹೆಚ್ಚು ನೋಡೋಕ್ಕಾಗಲಿಲ್ಲ, ನಾನು ಯಾರಿಗೂ ಮಾತಾಡೋಕ್ಕಾಗಲಿಲ್ಲ. ಯಾಕೆಂದರೆ ನಮಗೆ ಫಸ್ಟ್ ಕ್ಯಾಬಿನೆಟಲ್ಲೇ ಒಂದು ಡೈರೆಕ್ಷನ್ಸ್ ಕೊಟ್ಟಿದ್ದರು, ಖಾತೆದು ನಾವು ನಿರ್ವಹಣೆ ಮಾಡ್ತೀವಿ ಅದೇನು ಅಂತ ಹೇಳಿ. ನೀವು ಅರ್ಜೆಂಟಾಗಿ ಬರ ಇರೋದ್ರಿಂದ, ಬರ ಮತ್ತು ಅತಿವೃಷ್ಟಿ ಏನಾದರೂ ಆದರೆ ನೀವು ಫಸ್ಟ್ ಅದನ್ನು ಹೋಗಿ ನಿಮ್ಮ ಜಿಲ್ಲೆಯಲ್ಲಿ ಹೋಗಿ ಮುಗಿಸ್ಕೊಂಡು ಬನ್ನಿ ಅಂಥೇಳಿ ನಿನ್ನೆಯಿಂದ ನಾನು ಶುರು ಮಾಡಿದ್ದೀನಿ. ಇವತ್ತು ಗ್ರಾಮಾಂತರ, ಶಿವಮೊಗ್ಗ ಸಿಟಿ ಮತ್ತು ಶಿಕಾರಿಪುರ 3, ಈಗ ತಾನೇ ಶಿಕಾರಿಪುರನೂ ಕೂಡ ಮುಗಿಸ್ಕೊಂಡು ಬಂದೆ. ನಾಳೆ ತೀರ್ಥಹಳ್ಳಿ ಮಾಡ್ತಾಯಿದ್ದೀನಿ. ಮತ್ತು ಸನ್ಮಾನ್ಯ ಗೋಪಾಲಕೃಷ್ಣ ಅವರಿಗೆ ಮತ್ತು ಸಂಗಮೇಶ್ವರ್ ಅವರಿಗೆ ಇಬ್ಬರಿಗೂ ಕೂಡ ನಾನು ಮಾತಾಡಿದ್ದೆ. ಅವರು ಬೆಂಗಳೂರಲ್ಲಿದ್ದೀನಿ. ಅದಾದಮೇಲೆ ನೀವು ಈ ಒಂದು ಫೇಸ್ ಮುಗಿಸ್ಕೊಳ್ಳಿ, ಅದಾದಮೇಲೆ ನಾವು ಹೇಳ್ತೀವಿ, ಆವಾಗ ನೀವು ಬಂದು ಹೋಗಿ ಅಂತ ಹೇಳಿದ್ದಾರೆ. ಅದು ಮುಂದೆ ಅಲ್ಲೂ ಕೂಡ ಮಾಡ್ತೀವಿ. ಬಟ್ ನಮಗೆ ಡೈರೆಕ್ಷನ್ಸ್ ಏನಂದರೆ ಎಲ್ಲೆಲ್ಲಿ ಅತಿವೃಷ್ಟಿ ಆಗಿದೆ, ಹಾನಿಯಾಗಿದೆ ಮತ್ತು ಕುಡಿಯೋ ನೀರು ಇರ್ಬೋದು, ಏನು ಬರ ಸಂದರ್ಭದಲ್ಲಿ ಮತ್ತು ಇಂಥ ಸಂದರ್ಭದಲ್ಲಿ ನನ್ನ ಕರ್ತವ್ಯ ಏನಿದೆ ಅದನ್ನು ಮಾಡ್ಕೊಂಡು ಹೋಗ್ತಕ್ಕಂಥ ಕೆಲಸನ ನಾನು ಯಾವುದೇ ಖಾತೆ ನಾನು ವೈಯಕ್ತಿಕವಾಗಿ ಮುಂಚೆ ಕೇಳಲಿಲ್ಲ. ಬಟ್ ಭಾಳ ದೊಡ್ಡ ಇಲಾಖೆಯನ್ನು ಕೊಟ್ಟಿದ್ದರು. ಅದರಲ್ಲಿ 3 ವರ್ಷ ನಾನು ಕೆಲಸ ಮಾಡಿರ್ತಕ್ಕಂಥದ್ದನ್ನು ನನಗನ್ಸುತ್ತೆ ಗುರುತಿಸಿದ್ದಾರೆ ಅಂತೇಳಿ ಭಾವಿಸ್ತೀನಿ. ಅದು ಕೊಟ್ಟರು ಪರವಾಗಿಲ್ಲ, ಇನ್ಯಾವುದು ಕೊಟ್ಟರೇನೂ ಅಷ್ಟೇ. ನಮ್ಮ ಸರ್ಕಾರದಲ್ಲಿ ಏನು ಆ ಕೆಲಸ ಅಂತ ಹೇಳಲ್ಲ, ನಾವು ಕೊಟ್ಟು ಏನು ಕೇಳೋದಕ್ಕಿಂತ ನಾವು ಚಾಪ್ ಇಡಬೇಕಾಗತ್ತೆ. ನಾವು ಮಾಡ್ತಕ್ಕಂಥ ಕೆಲಸ ನಾಳೆ 4 ಜನರು ಒಳ್ಳೆ ಮಾತು ಹೇಳಿದರೆ ನನಗನ್ಸುತ್ತೆ ಯಾರು ನಮಗೆ ಕೊಟ್ಟಿದ್ದಾರೆ ಅವರಿಗೂ ಕೂಡ ಗೌರವ ಸಿಗ್ತದೆ, ಅದು ನನಗೂ ಕೂಡ ಒಳ್ಳೇದಾಗ್ತದೆ ಅಂತ ಇಲ್ಲ. ಅದು ಏನು ಮಾಧ್ಯಮದಲ್ಲಿ ಮತ್ತೆ ಸ್ವಲ್ಪ ಗೊಂದಲ ಇತ್ತು. ಈಗ ಸನ್ಮಾನ್ಯ ಗೋಪಾಲಕೃಷ್ಣ ಅವರು ಕೂಡ ಇಲ್ಲಿ ಶಿವಮೊಗ್ಗದಲ್ಲಿ ಅವರು ಕೂಡ ಬೇಡಿಕೆಗಳನ್ನು ಇಟ್ಟಿದ್ರು. ಆದರೆ ಅವರು ಕೂಡ ಸ್ಟೇಟ್ಮೆಂಟ್ ಕೊಟ್ಟರು ಅವರು ಪಾಪ. ಯಾಕೆಂದರೆ ಆಸೆ ಎಲ್ಲರಿಗೂ ಇರ್ತದೆ, ಅದರ ತೀರ್ಮಾನ ವರಿಷ್ಠರಿಗೆ ಬಿಡ್ತೀವಿ ಯಾವಾಗಲೂ ಕೂಡ. ಅದೇ ರೀತಿ ಇದ್ದಾಗ ಎಲ್ಲೋ ಒಂದು ರೀತಿಯಲ್ಲಿ ತುಂಬ ಅಸಮಾಧಾನ ಆದಾಗ ಯಾರೋ ಒಬ್ಬರು ನಾವು ಸ್ಯಾಕ್ರಿಫೈಸ್ ಮಾಡ್ತೀವಿ ಅಂತ ಹೇಳಿ ಕೆಲವರೆಲ್ಲ ನಮ್ಮ ಮಾಧ್ಯಮದ ಮೂಲಕ ನಾನು ನೋಡಿದ್ದೀನಿ. ಯಾರಿಗೂ ನಾನು ವೈಯಕ್ತಿಕವಾಗಿ ನಾನು ಮಾತಾಡಿಲ್ಲ. ಮೋಸ್ಟ್ಲಿ ನಾನು ನಾಳೆ ಇದನ್ನೆಲ್ಲ ಮುಗಿಸಿ ನಾಳೆ ವಾಪಸ್ ಹೋದ್ಮೇಲೆ ಬೇರೆದಾಗುತ್ತೆ. ಅದೆಲ್ಲ ವರಿಷ್ಠರು ನೋಡ್ತಾರೆ. ಈಗೇನೇ ಗೊಂದಲ ಇದ್ರೂ ಕೂಡ ನಮಗೆ ಆ ಅಧಿಕಾರ ಇರೋದಿಲ್ಲ. ಅದನ್ನು ಸ್ವಲ್ಪ ಏನು ವಿಳಂಬ ಏನಿಲ್ಲ. ಐ ಥಿಂಕ್ ಅದು ಒಂದು ಸತಿ ಯಡಿಯೂರಪ್ಪ ಅವರು ಮುಖ್ಯಮಂತ್ರಿಗಳಿದ್ದಾಗ 2 ತಿಂಗಳು ಏನೂ ಆಗಿರಲಿಲ್ಲ, ತಮಗೆ ಗೊತ್ತಿದೆ. ನಾನು ಹೋಲ್ಸಕ್ಕೆ ಹೋಗಲ್ಲ, ಅದು ತಪ್ಪಾಗ್ತದೆ. ಬಟ್ ಅದು ಮಾಡ್ತಾರೆ, ತಗೊಳ್ಳಿ. ಈಗ ಬರೆದು ಕೆಲಸ ಕೊಟ್ಟಿದ್ದಾರೆ, ಇದಾದ್ಮೇಲೆ ನಾವು ಮಾಡ್ತೇವೆ. ಆಯ್ತು, ಒಳ್ಳೇದಾಗಲಿ, ತಗೊಳ್ಳಿ ಅವರು. ಇಲ್ಲ, ನೀವು ಏನೇ ಆಗಲಿ ಒಂದು ಹೇಳ್ತೀನಿ, ಆ ಕೆಲಸಗಳು ನಮ್ಮ ಸರ್ಕಾರದಲ್ಲಿ ಮುಂದುವರಿಯುತ್ತೆ. ಈಗ ಶಿಕ್ಷಣ ಸಚಿವರಾಗಿ ಮಾನ್ಯ ಮುಖ್ಯಮಂತ್ರಿಗಳೇ ಇದ್ದಾರೆ. ಅವರಿಗೆ ಶಿಕ್ಷಣ ಅಂದರೆ ಸ್ವಲ್ಪ ಅವರು ನನಗೆ ಆ್ಯಕ್ಚುಲಿ ಅವರೇ ನನ್ನನ್ನು ಮೇಲೆ ಯಾವಾಗಲೂ ಹಿಂಗೆ ನೋಡ್ತಾ ಇದ್ರು. ಸಿದ್ದರಾಮಯ್ಯ ಸಾಹೇಬ್ರ ಜೊತೆಗೆ ಅವರು ಕೂಡ ಶಿಕ್ಷಣದ ಬಗ್ಗೆ ಇರೋದ್ರಿಂದ ನೀವು ಅದನ್ನು ಇಷ್ಟು ವರ್ಷ ಹೆಂಗೆ ಮಾಡ್ಕೊಂಡು ಬಂದು ಇನ್ನೂ ಚೆನ್ನಾಗೂ ಕೂಡ ನಾವು ಮಾಡ್ತೀವಿ, ಅದು ವಿಶ್ವಾಸ ಇಟ್ಕೊಳ್ಳಿ. ಇಲ್ಲ, ಅವೆಲ್ಲ ಅನುಷ್ಠಾನ ಆಗುತ್ತೆ. ಅದೆಲ್ಲ ಒಂದು ಹಂತಕ್ಕೆ ತಂದಿಟ್ಟಿದ್ವಿ. ಅದು 1ನೇ ತಾರೀಕು ಆಗೋಗ್ಬಿಟ್ಟಿದ್ರೆ ಎಲ್ಲ ಆಗ್ಬಿಟ್ಟಿರೋದು. ಸೊ ಅದೇ ಆಗುತ್ತೆ, ವಿಶ್ವಾಸ ಇಟ್ಕೊಳ್ಳಿ, ಏನು
ಭಯ ಪಡ್ತಕ್ಕಂಥದ್ದೇನಿಲ್ಲ. ಏನೇನು ಅಂದ್ಕೊಂಡಿದ್ದೀವಿ ಎಲ್ಲದು ಆಗ್ತದೆ. ಹಾಂ ಇಲ್ಲ, ಅದು NDRF ನಾರ್ಮ್ಸಲ್ಲಿ ಬರ ಅಂಥೇಳಿ ಸ್ಟ್ರೈಟಾಗಿ ಘೋಷಣೆ ಮಾಡೋದಕ್ಕೆ ಸ್ವಲ್ಪ ಕಷ್ಟ ಆಗ್ತದೆ. ಆದರೆ ಬರದ ಸಂದರ್ಭದಲ್ಲಿ ಯಾವ್ದಾದ್ರು ಶಿಥಿಲಗೊಂಡಿದ್ದರೆ ಮಳೆ ಹಾನಿ ಇರ್ಬೋದು, KB ಪ್ರಾಬ್ಲಮ್ಸ್ ಇರ್ಬೋದು, ಅಂಗನವಾಡಿಗಳು ಇಂಥವನ್ನೆಲ್ಲ ನೀವು ನೋಡೋದಕ್ಕೆ, ಕುಡಿಯೋ ನೀರು ವಿಶೇಷವಾಗಿ ಎಲ್ಲೂ ಕೂಡ ಟ್ಯಾಂಕರಲ್ಲಿ ಕುಡಿಯತಕ್ಕಂಥ ನೀರನ್ನು ನಾನೀಗೇನು 3-4 ತಾಲೂಕು ಮಾಡಿದೆ, ಇನ್ಕ್ಲೂಡಿಂಗ್ ಈಗ ಶಿವಮೊಗ್ಗ ಈಗ ಮಧ್ಯಾಹ್ನ 2 ಗಂಟೆಗಿದೆ 2 ಕಾಲಿಗೆ. ಅದನ್ನೆಲ್ಲ ನೋಡಿದಾಗ ನಮಗೆ ಗೊತ್ತಾಗುತ್ತೆ ಎಲ್ಲೂ ಕೂಡ ನೀರಿನ ಸಮಸ್ಯೆ ಎದ್ದು ಕಾಣಿಸ್ತಾ ಇಲ್ಲ. ಆದರೆ ಮುಂದೆ ಬರ್ಬೋದು, ಮಳೆ ಏನಾದ್ರು ಸರಿಗೆ ಬರಲಿಲ್ಲ ಅಂತ ಹೇಳಿದರೆ. ಮಳೆ ಸ್ವಲ್ಪ ಹಿಡಿದಿದೆ, ಈಗ ಕೆಲವು ಕಡೆಗೆ ಹಿಡಿದಿದೆ, ಕೆಲವು ಕಡೆಗೆ ಸ್ವಲ್ಪ ಸುಧಾರಣೆ ಆಗಿದೆ. ನಮಗೆ ಎಕ್ಸಾಕ್ಟ್ಲಿ ಗೊತ್ತಾಗೋದು ಆಗಸ್ಟ್ ಎಂಡಲ್ಲಿ ನಮಗೆ ಒಂದು ವಿಶ್ಲೇಷಣೆ ಸಿಗ್ತದೆ. ಇಲ್ಲ, ಅದನ್ನೆಲ್ಲಂದು ಕೂಡ ನಾನು ಆ್ಯಕ್ಚುಲಿ ಮಿನಿಸ್ಟರ್ ಇಲ್ಲ ಅಂದ್ರೂ ಕೂಡ ಜಿಲ್ಲೆಯಲ್ಲಿ ಕೆಲಸ ಮಾಡಿರೋದ್ರಿಂದ ನಾನು DDPI ಅವ್ರ ಜೊತೆಗೆಲ್ಲ ಏನು ಅವ್ರಿಗೆ ಟಚ್ಚಲ್ಲಿದ್ದೆ. ಇವತ್ತು ನಾನು ತಗೊಳ್ಳೋದೇ ಮೇಯ್ನ್ ಆಗೋದು. ಈವನ್ ಶಿಕಾರಿಪುರದಲ್ಲೂ ಕೂಡ ಒಂದು ಅಂಗನವಾಡಿ ಮತ್ತು ಒಂದು ಸ್ಕೂಲು ಭಾಳ ವರ್ಷದಲ್ಲಿತ್ತು. ನಾನು ಬೇಗ ಅದನ್ನು ದುಡ್ಡಿದೆ ಅವ್ರ ಹತ್ರ, ನೀವು ಮಾಡಿ ಅಂತ. ಅದೇನಾಯಿತು, ಈ ಯಾರು ಮಿನಿಸ್ಟರ್ ಇರಲಿಲ್ಲಲ್ಲ, ಒಂದೇ ಸತಿಗೆ ಅದನ್ನ ಡಿಸಿಷನ್ ತಗೊಳ್ಳೋದಕ್ಕೆ ಹೆಚ್ಚು ಕಮ್ಮಿ ಆಯ್ತು. ಹೀಗಾಗಿರೋದ್ರಿಂದ ನಾವು ಬೇಗ ಡಿಸಿಷನ್ ಈಗ ಕುತ್ಕೋಬೇಕು. ಹೌದು, ನಾನು ಈ ಇಲಾಖೆಯಲ್ಲಿ ಇಲ್ಲ ಅಂದ್ರೂ ಕೂಡ ಅವ್ರ ಪರವಾಗಿ ನಾನು ಧ್ವನಿ ಎತ್ತಕ್ಕಂಥ ಕೆಲಸವನ್ನು ನಾನು ಮಾಡ್ತೀನಿ. ಈ ಇಲಾಖೆನ ಯಾವ ಇಲಾಖೆ ಅದು ಯಾವಾಗ ಅದು ಕಾಗೋಡು ತಿಮ್ಮಪ್ಪ ಅವರು ಆಶೀರ್ವಾದ ತಗೊಳ್ಳೋದು ಅಂದ್ರೆ ನಮ್ಮ ತಂದೆ ಬಂಗಾರಪ್ಪಾಜಿ ಅವ್ರದ್ದು ತಗೊಂಡಂಗೆ. ಯಾರೇ ಆಗಲಿ ಇಲ್ಲಿ ಪಕ್ಷಾತೀತವಾಗಿ ಹೋಗ್ತಾರಲ್ಲಿ. ಯಾರೋ ಕಾಗೋಡು ತಿಮ್ಮಪ್ಪಾಜಿ, ಅದು ಸ್ವಾಭಾವಿಕ. ಇಲ್ಲ, ಅದು ಕೇಳ್ಪಟ್ಟೆ. ಇಲ್ಲ, ಅದೇ ನನಗೆ ಗೊತ್ತಾಯಿತು. ಇಲ್ಲ, ಮುಂದುವರೆದಿಲ್ಲ, ಒಂದು ಹಂತಕ್ಕೆ ಮಾತಾಡಿದ್ದಾರೆ. ಅದೇನು ಗೊಂದಲ ಇದೆ, ನಾವು ಇನ್ನು ಮನೆ ಒಳಗೆ ನಾವು ಸರಿ ಮಾಡ್ಕೊಂಡು ಹೋಗ್ತಕ್ಕಂಥ ಕೆಲಸವನ್ನು ನಾನು ಮನವಿನೂ ಕೂಡ ನಾನು ಮಾಡ್ತೀನಿ. ಇಂಥ ಟೈಮಲ್ಲಿ ಗೊಂದಲ ಆಗ್ಬಿಟ್ರೆ ಎಲ್ಲ ಗಲಾಟೆ ಆದಾಗ ಇವೆಲ್ಲ ಸಾಮಾನ್ಯ, ಯಾರ ರೇಂಜಲ್ಲಿ ಆಗುತ್ತೆ ಅಂತ. ಬಟ್ ಅದಾಗದೇ ಇರತಕ್ಕಂಥ ರೀತಿಯಲ್ಲಿ ನಾವು ಜವಾಬ್ದಾರಿ ತಗೋಬೇಕು. ಅಧ್ಯಕ್ಷರು ಮಾರ್ಗದರ್ಶನದ ಮೇಲೆ ನಾವು ಏನಿದೆ ಅದನ್ನು ಸರಿ ಮಾಡ್ಕೊಳ್ತೀವಿ. ಏನು ತೊಂದರೆ ಇಲ್ಲ. ಸ್ವಲ್ಪ ಶಕ್ತಿ ಜಾಸ್ತಿ ಐತಿ ನಮ್ಮದು, ಕೆಲವು ಸತಿ ಹಿಂಗೆ ಆಗ್ತದೆ. ಥ್ಯಾಂಕ್ ಯು. ಥ್ಯಾಂಕ್ಸ್ ಅಪ್ಪ ಎಲ್ಲರಿಗೂ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.